ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಡಯಟಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಆಮ್ಲ, ಬಾಳೆಹಣ್ಣು, ಇಸಾಬ್ಗೋಲು ಮತ್ತು ನೆನೆಸಿರೋವಂತಹ ಡ್ರೈ ಫ್ರೂಟ್ಸು, ಕಾಳು ಎಲ್ಲ ಇದೆ. ಹಾಗೆ ಟಿಫಿನ್ ಮಾಡಿಕೊಂಡು ಇವತ್ತಿನ ದಿನಕ್ಕೆ ಮಧ್ಯಾಹ್ನದ ಅಡುಗೆನ ಮಾಡ್ಕೋತೇನೆ. ಈ ರಾತ್ರಿ ಹಾಡು ಪಿಸು ಮಾತಲಿ ನಾ ಕಂಡೆ ಹಿನಿಗಾದ ಸವಿರಾಗವ, ನೀನಲ್ಲಿ ನಾನಿಲ್ಲಿ ಏಕಾಂತವೇ, ನಾ ಕಂಡೆ ನಮ್ಮದೇ ಹೊಸ ಲೋಕವೇ. ಇವತ್ತಿನ ದಿನ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಚಪಾತಿ ಹಾಗೂ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಜುನ್ಕ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನದ ಊಟ ಮುಗಿಸಿ ಜಗನ್ಮೋಹನ ಪ್ಯಾಲೇಸ್ಗೆ ವಿಸಿಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತೇನೆ. ದಾರಿಲಿ ಹೋಗ್ಬೇಕಾದ್ರೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಪ್ಯಾಲೇಸ್ ನೋಡೋಕ್ಕೆ ಅಂತ ಹೋಗ್ತೇವೆ. ಜಗನ್ಮೋಹನ ಪ್ಯಾಲೇಸ್ ಇಲ್ಲಿದೆ ನೋಡಿ. ವಿಶೇಷತೆ ಏನು ಅಂದರೆ ಇಲ್ಲಿ ಆರ್ಟ್ ಗ್ಯಾಲರಿ ಎಲ್ಲ ಮೈಸೂರು ಅರಸರ ಕಾಲದ ಆರ್ಟ್ಗಳನ್ನೆಲ್ಲ ಸ್ಟೋರ್ ಮಾಡಿಟ್ಟಿದ್ದಾರೆ. ಹಾಗೆ ಇದನ್ನು ಕಟ್ಟಿರತಕ್ಕಂತಹ ಉದ್ದೇಶ ಏನು ಅಂತಂದರೆ, ನಮ್ಮ ಮೈಸೂರು ಪ್ಯಾಲೇಸು ಬೆಂಕಿ ಹತ್ತಿ ಉರಿದಾಗ ಟೆಂಪರರಿಗೆ ಇರೋಕ್ಕೆ ಅಂತ ಮಹಾರಾಜರಿಗೆ ಇದನ್ನು ಕಟ್ಟಿಸಿದ್ದು. ಜಗನ್ಮೋಹನ ಪ್ಯಾಲೇಸ್ ಒಳಗಡೆ ಹೋಗ್ತಿದ್ದಂಗೆ ಒಂದು ಒಳ್ಳೆ ವೈಬು ಎಲ್ಲ ಫೀಲ್ ಆಯಿತು. ಒಳ್ಳೊಳ್ಳೆ ಪೇಂಟಿಂಗ್ಸು, ಆರ್ಟ್ಸು, ಇನ್ಸ್ಟ್ರೂಮೆಂಟ್ಸು ಮತ್ತು ಒಂದಿಷ್ಟು ರೈಸ್ ಮೇಲೆ ಮಾಡಿರ್ತಕ್ಕಂತಹ ಚಿತ್ರಕಲೆಗಳು, ಈ ಥರ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ನೀವು ಒಮ್ಮೆ ವಿಸಿಟ್ ಮಾಡಿ. ಹಾಗೆ ಅಲ್ಲಿಂದ ನೋಡಿಕೊಂಡು ಹೊರಗಡೆ ಬಂದು ಟೀ ಕುಡ್ಕೊಂಡು ಮತ್ತೆ ರೂಮ್ ಕಡೆಗೆ ಹೋಗಿ ರೆಡಿ ಆಗಿ ಗ್ರೌಂಡ್ ಕಡೆಗೆ ಹೋಗ್ತೇನೆ ವರ್ಕೌಟ್ ಮಾಡಲಿಕ್ಕೆ. ವರ್ಕೌಟ್ ಮುಗಿಸ್ಕೊಂಡು ರೂಮಿಗೆ ಬಂದು ಸ್ವಲ್ಪ ವರ್ಕ್ ಇರುತ್ತೆ, ಜ್ಯೂಸ್ ಕುಡ್ಕೊಂಡು ವರ್ಕ್ ಮಾಡಿ ಆಮೇಲೆ ನೈಟ್ ಊಟ ಮಾಡಿಕೊಂಡು ನೈಟ್ ಡ್ಯೂಟಿಗೆ ಹಾಜರಾಗ್ತೇನೆ. ಇವತ್ತಿಗೆ ಅಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ನೈಟ್, ಬಾಯ್ ಬಾಯ್.